ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕರ್ಣ ಸೀರಿಯಲಲ್ಲಿ ಹೈ ಎಪಿಸೋಡ್ ಅಂತಲೇ ಹೇಳ್ಬೋದು. ನಿತ್ಯನ ಎದುರು ತೇಜಸ್ ಬಂದಿದ್ದಾನೆ. ಸೊ ಏನಾಯಿತು ಅಂದರೆ, ನಿನ್ನೆ ಎಪಿಸೋಡಲ್ಲಿ ನೋಡಿರ್ಬೋದು, ನಿಧಿ ಒಬ್ಬರಿಗೆ ಡ್ರಾಪ್ ಕೊಟ್ಟಿರ್ತಾರೆ, ಮುಖಕ್ಕೆಲ್ಲ ಮಾಸ್ಕ್ ಹಾಕ್ಕೊಂಡಿರ್ತಾನೆ. ಯಾರು ಏನು ಅಂತ ವಿಚಾರಿಸುವಾಗ ತೇಜಸ್ಸು ಮುಖ ಡ್ರಾಪ್ ಕೊಟ್ಟ ಮೇಲೆ ಅವ್ನ ಮುಖದಿಂದ ಮಾಸ್ಕ್ ಎಲ್ಲ ತೆಗ್ದುಬೇಕಾರೆ ತೇಜಸ್ ಅಂತ ಗೊತ್ತಾಗುತ್ತೆ. ಇವಳು ಬಂದು ಜೋರು ಮಾಡ್ತಾಳೆ, ನಮ್ಮ ಅಕ್ಕನಿಗೆ ಈ ಥರ ಮೋಸ ಮಾಡಿಬಿಟ್ರಲ್ಲ ನೀವು ತೇಜಸ್ ಅವರೇ, ಅವ್ರು ಎಷ್ಟು ಸಫರ್ ಮಾಡ್ತಾ ಇದ್ದಾರಲ್ಲ ಅಂತ. ಇಲ್ಲ, ನಾನು ಕಿಡ್ನಾಪ್ ಆಗಿದ್ದೆ, ಎಲ್ಲ ಸತ್ಯನ ನಿತ್ಯನಿಗೆ ಹೇಳಬೇಕು, ಪ್ಲೀಸ್ ನನ್ನನ್ನು ಭೇಟಿ ಮಾಡು, ನನ್ನನ್ನು ಭೇಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದಾದ ನಂತರ ಮನೆಗೆ ಹೋಗಿ ವಿಷಯನ ನಿಮ್ಮನ್ನು ತೇಜಸ್ ಸಿಕ್ಕಿದ್ದಾನೆ, ಅಕ್ಕ ನಿಮ್ಮ ಹತ್ರ ಮಾತಾಡಬೇಕಂತೆ, ಬಾ ಅಂತ ಹೋಗೋಣ ಅಂತೇಳಿ ಕರ್ಕೊಂಡು ಇದನ್ನೆಲ್ಲ ನೋಡ್ಬೇಕಾರೆ ಅಲ್ಲಿ ರಮೇಶ್ ಮತ್ತು ಮಗ ಮತ್ತು ತಂಗಿ ಎಲ್ಲ ಕೇಳಿಸ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾರೆ ನಿತ್ಯನ. ತೇಜಸ್ ಮೀಟ್ ಮಾಡಬೇಕಾಗಿದ್ದು ದೇವಸ್ಥಾನದಲ್ಲಿ. ಬಂದ ಕೂಡಲೇ ನಿತ್ಯ ಏನೂ ಹೇಳಲ್ಲ, ತೇಜಸ್ಸಿಗೆ ಸರಿ ಹೊಡಿತಾಳೆ. ಈ ಥರ ಮೋಸ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮದುವೆ ಮಂಟಪದಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಬಗ್ಗೆ ಚೂರು ಅನಿಸಿಲ್ವ ನಿನಗೆ, ಹಾಗೆ ಹಿಂಗೆ ಎಲ್ಲ ಸುಮಾರು ಕೇಳ್ತಾಳೆ. ಆವಾಗ ತೇಜಸ್ ಏನೂ ಹೇಳಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗಿಲ್ಲ, ನನ್ನನ್ನು ಕಿಡ್ನಾಪ್ ಮಾಡಿದರು, ಅರ್ಥ ಮಾಡ್ಕೊ ನೀನು. ಅದು ನಿತ್ಯ ಒಪ್ಪಲ್ಲ, ನೀನು ಇಲ್ಲಿ ಡ್ರಾಮಾ ಮಾಡ್ತಾಯಿದ್ಯಾ, ಏನೋ ಓಡೋಗಿದೆಯಾ, ಈಗ ನನ್ನ ತಂಗಿ ಕೈ ಸಿಕ್ಕಿದ ಮೇಲೆ ಈ ಥರ ಡ್ರಾಮಾ ಆಡಿ ಬಚಾವಾಗೋಣ ಅಂದ್ಕೊಂಡಿದ್ಯಾ ಅಂತ. ಇಲ್ಲ ನಿತ್ಯ, ನಾನು ನಿಜವಾಗ್ಲೂ ಕಿಡ್ನಾಪ್ ಮಾಡಿದರು, ನಾನು ನೀನು ಮದುವೆ ಆಗಬಾರ್ದಂತಲೇ ಕಿಡ್ನಾಪ್ ಮಾಡಿದರು ಅಂತ ಹೇಳ್ತಾನೆ. ಆವಾಗ ನಿತ್ಯ ಹೇಳ್ತಾಳೆ, ಆಯಿತು, ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳು, ನಂಗೆ ಅದೆಲ್ಲ ಗೊತ್ತಾಗಬೇಕು ಅಂತ. ಅಲ್ಲೇ ಕರ್ಣ ಇರ್ತಾನೆ. ಕರ್ಣ ಮತ್ತು ನಿಧಿ ಒಟ್ಟಿಗೆ ಇರ್ತಾರೆ. ಕುತ್ತಿಗೆ ಪಟ್ಟಿ ಹಿಡಿತಾನೆ ತೇಜಸ್ಸು, ನಿನ್ನಿಂದನೇ ಇದೆಲ್ಲ ಆಗಿದ್ದು, ನನ್ನ ಜೀವನ ಹಾಳಾಗೋಕ್ಕೆ ನೀನೇ ಕಾರಣ. ನಿನಗೆ ನಿತ್ಯನ ಮದುವೆ ಆಗಬೇಕು ಅಂತ ಆಸೆ ಇದ್ದರೆ ನಮ್ಮನ್ನು ಮದುವೆ ಮಾಡ್ತೀನಿ ಅಂತ ಯಾಕೆ ಡ್ರಾಮಾ ಆಡಬೇಕಿತ್ತು ಕರ್ಣ, ಇದು ನೀನೇ ನನ್ನ ಕಿಡ್ನಾಪ್ ಮಾಡಿದ್ದು, ನನಗೆಲ್ಲ ಸತ್ಯ ಗೊತ್ತಾಗಿದೆ ಅಂತ ಹೇಳಿ ಕರ್ಣನ ಮೇಲೆ ತೇಜಸ್ಸು ತುಂಬ ಕೂಗಾಡ್ತಾನೆ. ಇದನ್ನೆಲ್ಲ ಪಕ್ಕದಲ್ಲೇ ಅಥವಾ ಮರೆಯಾಗಿ ಕರ್ಣನ ಅಪ್ಪ ಮತ್ತು ತಮ್ಮ ಹಾಗೆ ಅತ್ತೆ ಎಲ್ಲರೂ ನೋಡ್ತಾ ಇರ್ತಾರೆ. ಎಲ್ಲ ವಿಷಯ ಗೊತ್ತಾಗುತ್ತೋ ಏನೋ ಅಂತ ಹೇಳಿ, ಎಲ್ಲಿ ನಾನಲ್ಲ ಕರ್ಣ ಅಂತ ಎಲ್ಲಿ ಹೇಳಿಬಿಡ್ತಾನೆ ತೇಜಸ್ಸಿಗೆ ಅಥವಾ ಕರ್ಣನಿಗೆ ರಮೇಶೇ ಮಾಡಿದಂತೆ ಎಲ್ಲಿ ಗೊತ್ತಾಗುತ್ತೆ ಅನ್ನೋ ಒಂದು ಕುತೂಹಲದಲ್ಲಿ ಅವ್ರು ಕಾಯ್ತಾ ಇರ್ತಾರೆ. ಆವಾಗ ಕರ್ಣ ಮದುವೆ ವಿಷಯ ಎತ್ತುತ್ತಾನಲ್ಲ ತೇಜಸ್ಸು, ನೀನು ನಿತ್ಯನ ಮದುವೆ ಆಗಲೇಬೇಕು ಅಂತ ಹೇಳಿ ಇತ್ತು ಅಂದರೆ ನಮ್ಮನ್ನು ಯಾಕೆ ಮದುವೆ ಮಾಡಿಸ್ತೀನಿ, ಎಂಗೇಜ್ಮೆಂಟ್ ಮಾಡಿಸ್ತೀನಿ, ನನ್ನ ಅಪ್ಪ ಅಮ್ಮನ ಕರೆಸಿ ಯಾಕೆ ಇಷ್ಟೆಲ್ಲ ಡ್ರಾಮಾ ಮಾಡಬೇಕು ಅಂತ ಕೇಳ್ತಾನೆ. ಆವಾಗ ಕರ್ಣನಿಗೆ ತಾಳ್ಮೆ ಕೆಟ್ಟೋಗುತ್ತೆ. ಬಿಡು ತೇಜಸ್, ಕುತ್ತಿಗೆ ಪಟ್ಟಿ ಇಟ್ಕೊಂಡಿರ್ತಾನೆ, ಬಿಡು ತೇಜಸ್, ನೀನು ಮಾತಾಡ್ತಿರೋದು ಏನು, ನೀನು ಬಿಟ್ಟು ಹೋದಾಗ ಅವ್ರ ಪರಿಸ್ಥಿತಿ ಏನಿತ್ತು ಗೊತ್ತಾ, ಅವ್ರ ಹೊಟ್ಟೆಯಲ್ಲಿ ಮಗು ಇತ್ತು, ಪರಿಸ್ಥಿತಿ ನೋಡಿದೀಯ ನೀನು. ಇದೆಲ್ಲ ಮದುವೆ ಅನ್ನೋದೊಂದು ದೊಡ್ಡ ಡ್ರಾಮಾ. ಆ ಸುಳ್ಳಿನ ಜೊತೆನೇ ಇಷ್ಟು ದಿನ ನಾನು ಮತ್ತು ನಿತ್ಯ ಜೀವನ ಮಾಡ್ತಾಯಿದ್ದೀವಿ. ನಾನು ಅವಳಿಗೆ ತಾಳಿ ಕಟ್ಟಲೇ ಇಲ್ಲ, ಅವಳನ್ನು ನಾನು ಮದುವೆ ಆಗಲೇ ಇಲ್ಲ, ನೀನು ತನಕ ಅಷ್ಟೇ ನನ್ನ ಹೆಂಡತಿ ಅಂತ ಹೇಳಿ ಈ ಸಂಬಂಧದಲ್ಲಿ ಉಳಿಸ್ಕೊಂಡಿರೋದು. ನೀನು ಈ ಥರ ಎಲ್ಲ ನಮ್ಮ ಬಗ್ಗೆ ತಿಳ್ಕೊಳ್ತೀಯ ಅಂತ ಹೇಳಿ ನಾನು ಯೋಚನೆನೂ ಮಾಡಿರಲಿಲ್ಲ ಅಂತೇಳಿ ಕಾರಣ ತುಂಬ ಕ್ರೋಧವಾಗಿ ಹೇಳ್ತಾನೆ. ನೀನನ್ನು ಯಾರು ಕಿಡ್ನಾಪ್ ಮಾಡಿದ್ರು ಅದನ್ನು ಹೇಳು ಫಸ್ಟು ಅಂತ. ಇಲ್ಲಿ ತದ್ವಿರುದ್ಧವಾಗಿ ಅಲ್ಲಿ ರಮೇಶಿಗೂ ಹಾಗೆ ಅವಳ ಅತ್ತೆಗೂ ಹಾಗೆ ತಮ್ಮನಿಗೂ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ಇವ್ರು ಮದುವೆ ಆಗಿಲ್ಲ ಅನ್ನೋದೊಂದು ಗೊತ್ತಾಗುತ್ತೆ. ಸೊ ಇವತ್ತು ಮಹಾ ಸತ್ಯ ಸ್ಫೋಟ ಅಂತಲೇ ಹೇಳ್ಬೋದು.